ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಅರ್ಹ ಮತದಾರರನ್ನ ಗುರುತಿಸಿ ಅನರ್ಹರನ್ನ ತೆಗೆಯುವಂತಹ ಕೆಲಸಕ್ಕೆ ಚುನಾವಣಾ ಆಯೋಗ ನಾಂದಿ ಹಾಡಿದೆ. ಅಪ್ಪಿತಪ್ಪಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನೀವು ಸಹಕಾರ ಕೊಡದೇ ಇದ್ರೆ ನಿಮಗೆ ಸರ್ಕಾರದ ಯಾವ ಗ್ಯಾರಂಟಿಗಳು ಕೂಡ ಸಿಗೋದಿಲ್ಲ ಅಂತ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. SIRಗೂ ಗ್ಯಾರಂಟಿಗೂ ಏನು ಸಂಬಂಧ ಅಂತ ನಿಮಗೂ ಕೂಡ ಅನ್ನಿಸ್ಬೋದು. ಆದರೆ ಇಲ್ಲಿ ಸಂಬಂಧ ಇದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆದಷ್ಟೇ ನಿಮಗೆ ಮತದಾನದ ಹಕ್ಕು ಸಿಗುತ್ತೆ, ಇಲ್ಲಾಂದ್ರೆ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನ ತೆಗೆದು ಹಾಕ್ತಾರೆ. ಹಾಗಾಗಿನೇ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು SIR ಪ್ರಕ್ರಿಯೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರ ಮನೆಗೆ ಬಂದಿದ್ದ ಚುನಾವಣಾಧಿಕಾರಿಗಳಿಗೆ ಸಹಕಾರ ಕೊಟ್ಟು ಅರ್ಜಿಯನ್ನ CM DK ಶಿವಕುಮಾರ್ ಅವರು ಸ್ವತಃ ತಾವೇ ಭರ್ತಿ ಮಾಡಿದ್ದಾರೆ. ಮುಖ್ಯಮಂತ್ರಿಯವರ ಜೊತೆಗೆ ಅವರ ಪತ್ನಿ ಉಷಾ ಕೂಡ SIRನ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡಿಕೊಟ್ಟಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಮತದಾರರು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ನನ್ನ ಮತ ನನ್ನ ಹಕ್ಕು ಅನ್ನೋದನ್ನ ಯಾರೂ ಕೂಡ ಮರೆಯುವಂತಿಲ್ಲ. BLOಗಳಿಗೆ ಸಹಕಾರವನ್ನ ಕೊಡಲೇಬೇಕಿದೆ. ನಿಮ್ಮ ಮತದಾನದ ಹಕ್ಕನ್ನು ಭದ್ರಪಡಿಸಿಕೊಳ್ಳಿ. ಇಲ್ಲದೇ ಇದ್ರೆ ರಾಜ್ಯ ಸರ್ಕಾರ ಕೊಡುವಂತಹ ಸ್ಕೀಮ್ಗಳು ಅಥವಾ ಗ್ಯಾರಂಟಿಗಳು ನಿಮಗೆ ಸಿಗೋದಿಲ್ಲ ಅಂತ CM DK ಶಿವಕುಮಾರ್ ಸಂದೇಶ ಕೊಟ್ಟಿದ್ದಾರೆ. ನಾನು ನನ್ನ ಎನ್ಯುಮರೇಷನ್ ಫಾರಂನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಹೆಸರಲ್ಲಿ ತಿದ್ದುಪಡಿ ಮಾಡಿಕೊಳ್ಳೋಕೆ ಕೂಡ ಅವಕಾಶ ಇದೆ. 7 ದಿನದಲ್ಲಿ ಎಲ್ಲರಿಗೂ ಫಾರಂ ಕೊಡ್ತಾರೆ. ವಾಪಸ್ ನೀವು ಅದನ್ನ 29ನೇ ತಾರೀಕು ಒಳಗಡೆ ಎಲ್ಲ ಫಾರಂನ ವಾಪಸ್ಸು ಕೊಡಬೇಕಾಗ್ತದೆ. ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಈ ಪ್ರಯತ್ನ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವ್ನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಇನ್ನು SIR ಪ್ರಕ್ರಿಯೆಗೆ ಸಹಕರಿಸದೇ ಇದ್ರೆ ಬರೀ ಗ್ಯಾರಂಟಿಗಳಷ್ಟೇ ಅಲ್ಲ, ನೀವು ರಾಜ್ಯದ ಮತದಾರರು ಕೂಡ ಅಲ್ಲ ಅನ್ನೋದು ನಿರ್ಧಾರ ಆಗುತ್ತೆ. ಮಿಸ್ ಮಾಡದೆ SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಲೇಬೇಕು. ಇಷ್ಟೆಲ್ಲ ಹೇಳಿದ ಮೇಲೂ 10 ಪ್ರಶ್ನೆಗಳು ನಿಮ್ಮನ್ನ ಕಾಡಬಹುದು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇಲ್ಲಿ ಬಹಳ ಮುಖ್ಯವಾಗಿ ಮೊದಲನೇ ಪ್ರಶ್ನೆ ಇರುವಂತಹದ್ದು, ಹಳೆ ವೋಟರ್ ID ಇದ್ರೂ ಯಾಕೆ SIR ಅನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಆದರೆ ಇದಕ್ಕಿರಬೇಕಾಗಿರುವಂತಹ ನಾವು ಕಂಡುಕೊಳ್ಬೇಕಾಗಿರೋದು ಉತ್ತರ ಏನಂದ್ರೆ, ಅರ್ಹರನ್ನ ಉಳಿಸಿ ಅನರ್ಹರನ್ನ ತೆಗೆಯೋದಿಕ್ಕಾಗಿ SIR ಅನ್ನ ಮಾಡಲಾಗ್ತಾ ಇದೆ. ಅಡ್ರೆಸ್ ಒಂದು ವೇಳೆ ಬದಲಾಗಿದ್ರೆ, ಹೆಸರು ತಪ್ಪಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಫೋನ್ ನಂಬರ್, ಫೋಟೋನು ಕೂಡ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹೊಸ ಫೋಟೋವನ್ನು, ಇತ್ತೀಚಿನ ಫೋಟೋವನ್ನು ನೀವು ಅದಕ್ಕೆ ಅಂಟಿಸಿ ಕೊಡಬಹುದು. ಇನ್ನು ಎರಡನೇ ಪ್ರಶ್ನೆ, SIRಗೆ ಅರ್ಜಿ ಹಾಕೋದು ಹೇಗೆ? ನೀವೇನಾದರೂ ಹೋಗಿ ಕ್ಯೂನಲ್ಲಿ ನಿಲ್ಲಬೇಕಾ? ಇಲ್ಲ, ಅದು ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ BLOಗಳು ಅರ್ಜಿಯನ್ನು ತಗೊಂಡು ಬರ್ತಾರೆ. ಪ್ರತಿಯೊಬ್ಬ ಮತದಾರನಿಗೆ 2 ಅರ್ಜಿಗಳನ್ನು ಕೊಡ್ತಾರೆ. ಮೊಬೈಲ್ ಆ್ಯಪ್, ಆನ್ಲೈನ್ನಲ್ಲೂ ಕೂಡ ನೀವು ಅರ್ಜಿಯನ್ನು ಹಾಕಬಹುದು. ರಾಜಕೀಯ ಪಕ್ಷದ ಏಜೆಂಟ್ಗಳು ಅಂದರೆ BLA ಅಂತ ಕರೀತಾರೆ, BLOಗಳು ಬರ್ತಾರೆ, BLAಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಹೀಗಾಗಿ ಯಾವುದೇ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು SIRಗೆ ಏನೆಲ್ಲ ದಾಖಲೆ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇರಬಹುದು. 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿರಬೇಕು. ಇಲ್ಲದೇ ಇದ್ರೆ BLOಗಳೇ ಅದನ್ನು ಕೊಡ್ತಾರೆ. 2002ರಲ್ಲಿ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಯಾರ್ದಾದ್ರೂ ಹೆಸರಿದ್ರೂ ಸಾಕಾಗುತ್ತೆ. ನಿಮ್ಮ ಹೆಸರೇ ಬೇಕು ಅಂತೇನಿಲ್ಲ. ಹಾಗೆಯೇ ಆಧಾರ್ ಕಾರ್ಡ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ಆದರೆ DL, ಮಾಸ್ ಕಾರ್ಡ್, ಪಾಸ್ಪೋರ್ಟ್ ಇವು ಇದ್ರೆ ಸಾಕಾಗುತ್ತೆ. ಅದರ ಆಧಾರದ ಮೇಲೆ ನೀವು SIR ಅಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಮತ್ತು ಈಗ ಏನಿದೆಯಲ್ಲ, ಈಗ ನೀವು ಯಾವುದೇ ಡಾಕ್ಯುಮೆಂಟನ್ನು ಕೊಡಬೇಕಾಗಿಲ್ಲ. ಈಗ ನೀವು ಆ ಅರ್ಜಿಯನ್ನು ಭರ್ತಿ ಮಾಡಿ ಅದಕ್ಕೆ ಸಹಿ ಹಾಕಿ ಕೊಟ್ರೆ ಮುಗೀತು. ನಿಮ್ಮ ಹೆಸರು ಕರಡು ಪ್ರತಿಯಲ್ಲಿ ಬರುತ್ತೆ. ನೀವು ಆಲ್ರೆಡಿ ಮತದಾರರಾಗಿದ್ದರೆ. ಊರಲ್ಲಿ ವೋಟರ್ ID ಇದೆ, ನಾನು ಬೇರೆ ಕಡೆ ಇದ್ದರೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರಬಹುದು.
ಬಾಡಿಗೆ ಮನೆಯಲ್ಲಾದರೂ ಇರಿ, ಬೇರೆ ಎಲ್ಲಾದರೂ ಇರಿ, ಸಮಸ್ಯೆ ಏನೂ ಇಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಅಂದರೆ ಅಡಲ್ಟ್ ವಯಸ್ಕರು ಒಬ್ಬರು SIR ಫಾರ್ಮನ್ನು ಭರ್ತಿ ಮಾಡಿದ್ರು, SIRಗೆ ಅದನ್ನು ಪರಿಗಣಿಸ್ತಾರೆ. ಆದರೆ ಅವರು ಸಹಿ ಹಾಕಬೇಕಷ್ಟೇ, ನಿಮ್ಮ ಪರವಾಗಿ ಅವರು ಸಹಿ ಹಾಕಬೇಕು. ನಿಮ್ಮ ವಿಳಾಸ, ಫೋನ್ ನಂಬರ್ ವ್ಯತ್ಯಾಸ ಇದ್ದರೆ BLOಗಳಿಗೆ ತಿಳಿಸ್ಬೇಕು. ಇವಿಷ್ಟೇ ಮಾಡಬೇಕಾಗಿರೋದು. ಅದಕ್ಕಾಗಿ ನೀವು ಊರಿಗೆ ಹೋಗಿ ನೀವೇ ಭರ್ತಿ ಮಾಡಿಕೊಡ್ಬೇಕು ಅಂತ ಏನೂ ಇಲ್ಲ. ಇನ್ನು ನಿಮ್ಮ ಏರಿಯಾ, ನಮ್ಮ ಏರಿಯಾ BLO ಯಾರಂತ ಗೊತ್ತಿಲ್ಲ, ಹೇಗೆ ತಿಳ್ಕೋಬೇಕು ಅನ್ನುವಂಥ ಪ್ರಶ್ನೆ ಇರಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ಹೋಗಿದರೆ ನಾವಿಲ್ಲೇನು ಡಿಸ್ಪ್ಲೇ ಮಾಡ್ತಾ ಇದ್ದೀವಲ್ಲ, ceo.karnataka.gov.in ಇದರಲ್ಲಿ /VFC/detailsಲ್ಲಿ ಈ ವೆಬ್ಸೈಟ್ಗೆ ಹೋದರೆ ನೀವು ಎಲ್ಲಿ ವೋಟ್ ಹಾಕ್ತಿರೋ ಆ ಬೂತ್ನ ಡೀಟೇಲ್ಸ್ ಸಿಗುತ್ತೆ. ಅದರಲ್ಲಿ ನಿಮ್ಮ ಕ್ಷೇತ್ರದ ಎಲ್ಲ ಅಧಿಕಾರಿಗಳ ನಂಬರ್, ಹೆಸರು ಸಿಗುತ್ತೆ. ಆದರೆ BLO BLAಗಳು ಮನೆಗೆ ಬರೋದ್ರಿಂದ ಯಾವ ಚಿಂತೆನೂ ಬೇಕಿಲ್ಲ. ನೀವು ಅವ್ರನ್ನ ಹುಡ್ಕೊಂಡು ಹೋಗಬೇಕಾಗಿಲ್ಲ, ನಿಮ್ಮ ಮನೆಗೆ ಅವರೇ ಬರ್ತಾರೆ. ಇನ್ನು SIR ಭರ್ತಿ ಮಾಡಿದ ಮೇಲೂ ಹೆಸರು ತೆಗೆದರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರಬಹುದು. ಬೂತ್ ಮಟ್ಟದ ಚುನಾವಣಾಧಿಕಾರಿಗಳ ಗಮನಕ್ಕೆ ತರಬಹುದು. ಆನ್ಲೈನ್ ಮೂಲಕವೂ ಕೂಡ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ರಾಜಕೀಯ ಪಕ್ಷಗಳ ಏಜೆಂಟ್ಗಳಿಗೆ ಹೇಳಿದ್ರು ಸರಿಪಡಿಸ್ತಾರೆ. ಯಾವುದೇ ರೀತಿಯಂತಹ ಆತಂಕ ಪಡಬೇಕಾಗಿಲ್ಲ. ಗಂಡನ ಊರಲ್ಲಿ ವಾಸ, ತವರಲ್ಲಿ ವಿಳಾಸ ಇದ್ದರೆ ಏನು ಮಾಡಬೇಕು? ಇದಕ್ಕೆ ಫಾರಂ 8 ಭರ್ತಿ ಮಾಡಿಕೊಟ್ರೆ ವಿಳಾಸ ಬದಲಾವಣೆ ಆಗುತ್ತೆ. ಫಾರಂ 6 ಭರ್ತಿ ಮಾಡಿದರೆ ಹೊಸದಾಗಿ ಹೆಸರನ್ನು ಸೇರಿಸ್ತಾರೆ. ಆದರೆ 2 ಕಡೆ ವೋಟರ್ ID ಇದ್ದರೆ ಒಂದು ಕಡೆ ಡಿಲೀಟ್ ಆಗುತ್ತೆ. ನೀವು 2 ಫಾರ್ಮನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಕೊಡಬೇಡಿ. ಯಾಕಂದರೆ ನೀವು ಕೊಡುವ, ಭರ್ತಿ ಮಾಡಿಕೊಡುವಂತಹ ಈ ಒಂದು ಫಾರಂ ಏನಿರುತ್ತಲ್ಲ, ಆ ಫಾರಂನಲ್ಲಿ ಒಂದು ಅಂಶ ಇದೆ. ನೀವು ಅದರಲ್ಲಿ ಒಂದು ಅಂಡರ್ಟೇಕಿಂಗ್ ಅನ್ನು ಕೊಡ್ತಾ ಇದ್ದೀರಿ. ಒಂದು ವೇಳೆ ನೀವು 2 ಕಡೆಗಳಲ್ಲಿ ಏನಾದರೂ ವೋಟರ್ ಐಡಿಗೆ ಅರ್ಜಿಯನ್ನು ವೋಟರ್ ಲಿಸ್ಟ್ಗೆ ಅರ್ಜಿಯನ್ನು ಹಾಕಿದ್ದಲ್ಲಿ ನಿಮ್ಮನ್ನು ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಬಹುದು. ಹೀಗಾಗಿ ಜಾಗರೂಕರಾಗಿರಿ. ಒಂದು ಕಡೆಯಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಿ, 2 ಕಡೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಅವರ ಹತ್ರ ಡಾಟಾ ಇರುತ್ತೆ. ಇನ್ನು SIRಗೆ ನಾನು ಅರ್ಜಿ ಭರ್ತಿ ಮಾಡಲ್ಲ ಅಂದರೆ ಏನು ಮಾಡ್ತಾರೆ? ಭಾಳ ಸಿಂಪಲ್ ಆಗಿರುವಂಥ ಉತ್ತರ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಇನ್ನು ಮುಂದೆ ಮತ್ತೆ ವೋಟ್ ಹಾಕುವ ಹಕ್ಕನ್ನು ನೀವು ಹಾಗಾದರೆ ಕಳ್ಕೊಳ್ತೀರಾ ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ಯಾವುದೇ ಸರ್ಕಾರದ ಸವಲತ್ತುಗಳು ನಿಮಗೆ ಸಿಗೋದಿಲ್ಲ. ಇದು ಭಾಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ಅರ್ಜಿ ಹಾಕಲ್ಲ, ಅರ್ಜಿ ಕೊಡಲ್ಲ, ನನಗೆ ಯಾಕೆ ಅರ್ಜಿ, ಈ ರೀತಿಯಾದಂತಹ ವಾದಗಳು ಬೇಡ. ಈಗ ಅರ್ಜಿ ಹಾಕಲೇಬೇಕು, ನೀವು ಮತದಾರರ ಪಟ್ಟಿಯಲ್ಲಿ ಉಳ್ಕೋಬೇಕು ಅಂತೇಳಿ. ಆದರೆ ಇನ್ನು SIR ಪ್ರಕ್ರಿಯೆ ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ನಿಮಗೆ ಸಿಕ್ಕಿರುವಂತಹ ಅವಕಾಶ. ಹೀಗಾಗಿ ಮಿಸ್ ಮಾಡದೆ SIR ಪ್ರಕ್ರಿಯೆಗೆ ಪ್ರತಿಯೊಬ್ಬರು ಕೂಡ ಸಹಕಾರವನ್ನು ಕೊಡಲೇಬೇಕಾಗಿದೆ. ಯಾಕಂದರೆ ಇದೊಂದು ಪ್ರಕ್ರಿಯೆ ಈಗ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ. ಆ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗಲೇಬೇಕು. ಇದು ಯಾವುದೋ ಇಂಡಿವಿಜುವಲ್ ಒಬ್ಬರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶವಾಸಿಗಳಿಗೆ ಅನ್ವಯ ಆಗ್ತಾ ಇದೆ. SIR ಮುಗಿಸೋದಕ್ಕೆ 1 ಗಂಟೆ ಸಹಕಾರ ಕೊಟ್ಟರೆ ಸಾಕು. ಅಪ್ಪಿತಪ್ಪಿ ನಿಮ್ಮ ಮನೆಯಲ್ಲಿ ನೀವು ಏನಾದ್ರು ಇಲ್ಲದೇ ಇದ್ದರೂ ಇನ್ನೊಂದ್ಸಲ ಅಧಿಕಾರಿಗಳು, ಏಜೆಂಟರು ಮನೆಗೆ ಬರ್ತಾರೆ. ಮತ್ತು ಅವರು ಮೊದಲ ಬಾರಿಗೆ ಬಂದಾಗಲೇ ಒಂದು ನೋಟಿಸನ್ನು ಅಂಟಿಸಿ ಹೋಗಿರ್ತಾರೆ, ಸ್ಟಿಕ್ಕರಿಂಗ್ ಮಾಡ್ತಾರೆ. ಯಾವಾಗ ಬರ್ತಾರೆ ಅಂತಾನೂ ಕೂಡ ನಿಮ್ಮ ಮನೆ ಮುಂದೆ ಇರುವಂತಹ ಕೆಂಪು ಕಲರ್ ಸ್ಟಿಕ್ಕರನ್ನು ಅಂಟಿಸಿ ಹೋಗಿರ್ತಾರಲ್ಲ, ಅದರಲ್ಲಿ ಆ ಟೈಮ್ನಲ್ಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಸಾಕು, ಆ ಸಂದರ್ಭದಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ರಾಜ್ಯದಲ್ಲಿ ಇವತ್ತಿನಿಂದ SIR ಪ್ರಕ್ರಿಯೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ SIR ಫಾರ್ಮ್ ಭರ್ತಿ ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಸಂತನಗರದ ತಮ್ಮ ನಿವಾಸದಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿದ್ದಾರೆ. ಹಾಗೆಯೇ ಅರ್ಜಿ ನೀಡಿ ಮತದಾರರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಗಾಬರಿ ಬೇಡ, ಆತಂಕ ಪಡೋರಿಗೂ ಕೂಡ ನಿಮ್ಮ ಮತದಾನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರದ ಪ್ರಕ್ರಿಯೆ ಅಂತ ಹೇಳಿ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಯಶಸ್ವಿಯಾಗಿ ಮೊದಲ ದಿನದ SIR ಪ್ರಕ್ರಿಯೆ ಮುಗಿದಿದ್ದು ಪ್ರತಿಯೊಬ್ಬರು ಸಹಕಾರವನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರುವಾಗಿದೆ. ಜೊತೆಗೆ ರಾಜಕೀಯದ ಸಮರ ಜೋರಾಗಿ ನಡೀತಾ ಇದೆ. ಚುನಾವಣಾ ಆಯೋಗದವರು ಬಿಜೆಪಿಯ ಏಜೆಂಟ್ಗಳನ್ನಷ್ಟೇ ಕರೆದು ಸಭೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರೇ ಬೇಕಂತ ಗಲಾಟೆ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು. ಇದಕ್ಕೆ ಉದಾಹರಣೆ ಚಾಮರಾಜಪೇಟೆಯಲ್ಲಾಗದಂತಹ ಗಲಾಟೆ ಆಗಿತ್ತು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ SIR ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡೋದಕ್ಕೆ BLOಗಳ ಸಭೆಯನ್ನು ಕರೆಯಲಾಗಿತ್ತು. ಕಾಂಗ್ರೆಸ್, ಬಿಜೆಪಿ, JDS ಸೇರಿದಂತೆ ಎಲ್ಲ ಪಕ್ಷಗಳ ಏಜೆಂಟ್ಗಳು ಕೂಡ ಭಾಗವಹಿಸಬೇಕು ಅಂತ ಹೇಳಿದರು. ಕಾಂಗ್ರೆಸ್ ಏಜೆಂಟ್ಗಳನ್ನು ನಿರ್ಲಕ್ಷ್ಯ ಮಾಡಿ ಬಿಜೆಪಿ ಏಜೆಂಟ್ಗಳ ಜೊತೆಗೆ ಆರಂಭದಲ್ಲಿ ಸಭೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ವಾಗ್ವಾದವನ್ನು ಶುರು ಮಾಡಿದರು. ಜೊತೆಗೆ ಸ್ಥಳಕ್ಕೆ 30 BLOಗಳು ಬರುವ ಜಾಗದಲ್ಲಿ ಬರೋಬ್ಬರಿ 14 ಅಲ್ಲಿ ಬಂದಂಥದ್ದು ಕೇವಲ 14 BLOಗಳು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆರೋಪ ಬಂತು. ಕಾಂಗ್ರೆಸ್ ಸದಸ್ಯರು ಅಲ್ಲಿ ಗಲಾಟೆ ಮಾಡಿದ್ದಾರೆ. ಆದರೆ BLOಗಳನ್ನಾಗಿ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸಬೇಕು. ಆದರೆ ಸರ್ಕಾರದ
ಸಂಘಟನೆಗಳು ಕಾಂಗ್ರೆಸ್ನವರನ್ನೇ BLOಗಳನ್ನಾಗಿ ನೇಮಿಸಿ ಬೇಕಂತಲೇ ವಿವಾದ ಸೃಷ್ಟಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಶಾಸಕ ಅಶ್ವಥ್ ನಾರಾಯಣ್ ಅವರು ಮಾಡಿದ್ದಾರೆ. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗೆಯೋದಿಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನು ತೆಗಿಯೋಕೆ ಇಷ್ಟ ಇಲ್ಲ ಇವ್ರಿಗೆ. BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ನ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರಬೇಕು. ಸರ್ಕಾರಿ ನೌಕರನ್ನೇ BLOಗಳಾಗಿ ನೇಮಕ ಮಾಡುವಂಥದ್ದಾಗಬೇಕು. ಆದರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವುದ್ಯಾವುದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಬಂದು BLOಗಳು ಮಾಡಿದ್ದಾರೆ. ಇದನ್ನು ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರುಗಳನ್ನೇ ನೇಮಕ ಮಾಡುವಂಥದ್ದಾಗಬೇಕು. ಹೀಗೆ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ SIRಗೆ ವಿರೋಧ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ರಾಜ್ಯದಲ್ಲಿ SIR ಅನುಷ್ಠಾನಗೊಳಿಸಿರುವಂತಹ ಮೊದಲು ಕೆಲವು ಕ್ರಮಗಳನ್ನು ಪಾಲಿಸಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ತಗೊಂಡು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸಲಾಗಿದೆ. ದೇಶಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಇದರಲ್ಲಿ ಇರುವಂಥದ್ದು SIR ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಡೆಸಬೇಕು ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳಲಾಗಿದೆ. ಹಾಗೆಯೇ BLOಗಳಿಗೆ ಒತ್ತಡ ತಪ್ಪಿಸೋದಕ್ಕೆ ಅರ್ಜಿ ಸಲ್ಲಿಕೆಗೆ 3 ತಿಂಗಳ ಕಾಲ ಇದನ್ನು ವಿಸ್ತರಿಸಬೇಕು, ನೀವು 30 ದಿವಸದಲ್ಲಿ ಮಾಡಿದರೆ ಸಾಲದು ಅಂತ ಹೇಳಿದ್ದಾರೆ. ಹಾಗೆಯೇ SIRಗೆ ಬೇಕಾದ ದಾಖಲೆ, ವೆಬ್ಸೈಟ್, ಮಾನದಂಡದ ಕೈಪಿಡಿಯನ್ನು ಪ್ರಕಟಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಸಣ್ಣ ಕಾಗುಣಿತ ವ್ಯತ್ಯಾಸಗಳಿದ್ರೂ ಮತದಾರರ ಹೆಸರನ್ನು ಕೈ ಬಿಡಬಾರ್ದು ಅಂತ ಹೇಳಿದ್ದಾರೆ. ಇದನ್ನು ಈಗಾಗಲೇ ಎಲೆಕ್ಷನ್ ಕಮಿಷನ್ ಕೂಡ ಹೇಳಿದೆ. ಕಾಗುಣಿತ ವ್ಯತ್ಯಾಸ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳ ಕಾರಣಕ್ಕಾಗಿ ಯಾರ ಹೆಸರನ್ನು ಕೂಡ ಡಿಲೀಟ್ ಮಾಡಲ್ಲ ಅನ್ನೋದನ್ನು ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದರಲ್ಲಿ ಗೊಂದಲಗಳು ಬೇಕಿಲ್ಲ. ಮತದಾರರನ್ನು SIR ಪಟ್ಟಿಯಲ್ಲಿ ತೆಗೆಯೋದಿದ್ರೆ ಲಿಖಿತ ಆದೇಶವನ್ನು ನೀಡಬೇಕು ಅಂತೇಳಿ ಕಾಂಗ್ರೆಸ್ ಒತ್ತಾಯಿಸಿದೆ. ದಾಖಲೆಗಳ ಸ್ಪಷ್ಟತೆ ಮತ್ತು ಕುಟುಂಬದವರ ಐಡಿಯನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಹೀಗೆ ಕಾಂಗ್ರೆಸ್ನವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಪ್ರತಿದಿನ ನಡೆಯುವಂಥ SIR ಮಾಹಿತಿ ಸಾರ್ವಜನಿಕರಿಗೂ ಕೂಡ ಲಭ್ಯ ಆಗಬೇಕು ಅನ್ನುವುದು ಕಾಂಗ್ರೆಸ್ ಮಾಡಿರುವಂತಹ ಒತ್ತಾಯ. ಮತ್ತು ಈಗ ಬಳಸ್ತಿರುವ ಎಲ್ಲ ಸಾಫ್ಟ್ವೇರ್ಗಳನ್ನು ಬಹಿರಂಗಪಡಿಸಬೇಕು. ಮಹಿಳೆಯರು, ವಲಸೆ ಕಾರ್ಮಿಕರು, ಕೊಳಚೆ ಪ್ರದೇಶದ ನಿವಾಸಿಗಳು ಇವರೆಲ್ಲರಿಗೂ ಕೂಡ ನೀವು ಸಮರ್ಪಕವಾದಂಥ ಅಲೆಮಾರಿ, ಬುಡಕಟ್ಟು, ವಿಧವೆಯರು, ವಿಕಲಚೇತನರು, ಅನಾಥರು, ತೃತೀಯ ಲಿಂಗಿಗಳ ಬಗ್ಗೆ ವಿಶೇಷವಾಗಿ SIR ಸುರಕ್ಷತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಒತ್ತಾಯಿಸಲಾಗಿದೆ. ಹೀಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಈ ರೀತಿಯಂಥ ಸಲಹೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ದೇಶಾದ್ಯಂತ ಮತಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಆದರೆ ಚುನಾವಣಾ ಆಯೋಗದ ಕಾರ್ಯವೈಖರಿ ವಿರುದ್ಧ ದೇಶದ 22 ವಿರೋಧ ಪಕ್ಷಗಳ ಒಕ್ಕೂಟದ ನಾಯಕರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಪತ್ರ ಬರೆದಿದ್ದಾರೆ. ಇಂಡಿಯಾ ಬಣದ 21 ಪಕ್ಷಗಳ ನಾಯಕರು ಸಭೆಯಲ್ಲಿ ಚುನಾವಣಾ ಆಯೋಗದ SIR ಪ್ರಕ್ರಿಯೆ ಸರಿಯಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ SIR ಪ್ರಕ್ರಿಯೆಯನ್ನು ವಿರೋಧಿಸಿ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್, ಒಗ್ಗಟ್ಟು, ಏಕತೆ ಮತ್ತು SIR ವಿರೋಧಿಸಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಅಭಿಯಾನವನ್ನು ಆರಂಭಿಸಿವೆ. SIRನಲ್ಲಿರುವ ಲೋಪದೋಷಗಳು ಮತ್ತು ಬದಲಾವಣೆಯ ಬಗ್ಗೆ CJI ಸೂರ್ಯಕಾಂತ್ ಅವರಿಗೆ ಜಂಟಿಯಾಗಿ ಪತ್ರ ಬರೆದು ಸಹಿ ಮಾಡಿ ಕಳಿಸಿದ್ದೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಇದೆಲ್ಲ SIR ಕತೆ. ಆದರೆ ಇನ್ನು ರಾಜ್ಯದಲ್ಲಿ ಬಹಳ ದೊಡ್ಡದಾಗಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಚಪ್ಪಲಿ ಎಸೆದಿರತಕ್ಕಂತಹ ಪ್ರಕರಣ. ಮೈಕ್ ಹಿಡ್ಕೊಂಡ್ರೆ ಬಹಳ ದೊಡ್ಡ ಭಾಷಣಕಾರ, ವಿದ್ಯಾರ್ಥಿಗಳಿರಲಿ, ಜನಸಾಮಾನ್ಯರೇ ಆಗಿರಲಿ ಮಾತಲ್ಲೇ ಮರಳು ಮಾಡುವಂತಹ ಚಿತ್ರ. ಬಡವನಾಗಿ ಹುಟ್ಟಿ ಪರಿಶ್ರಮ ಅಕಾಡೆಮಿಯನ್ನು ಕಟ್ಟಿದ್ದು ಹೇಗೆ ಅನ್ನೋದರಿಂದ ಹಿಡಿದು ಶಾಸಕನಾಗಿ ತಾನು ಹೇಗೆ ಬೆಳೆದೆ ಅಂತ ಸಿಕ್ಕಾಪಟ್ಟೆ ಮೋಟಿವೇಶನ್ ಸ್ಪೀಚ್ಗಳನ್ನು ಮಾಡ್ತಾರೆ ಅವರು. ಭಾಳ ಜನರನ್ನು ಮೋಟಿವೇಟ್ ಮಾಡ್ತಾ ಇರ್ತಾರೆ ಪ್ರದೀಪ್ ಈಶ್ವರ್ ಅವರು. ಹಾಗೆಯೇ ರಾಜಕೀಯ ಎದುರಾಳಿಗಳನ್ನು ಛೇಡಿಸ್ತಾ ಇರ್ತಾರೆ, ಟೀಕಿಸ್ತಾ ಇರ್ತಾರೆ, ಕುಹಕ ಮಾಡ್ತಾ ಇರ್ತಾರೆ, ಗೇಲಿ ಮಾಡ್ತಾ ಇರ್ತಾರೆ. ಇದೆಲ್ಲ ಮಾಡ್ತಾ ಇರುವಂತಹ ಪ್ರದೀಪ್ ಈಶ್ವರ್ ಅವರು ಒಂದು ಕಡೆಯಲ್ಲಿ ಕುಮಾರಸ್ವಾಮಿಯವರು ಪರಿಶ್ರಮ ಅಕಾಡೆಮಿಯ ಬಗ್ಗೆ ಪ್ರಶ್ನೆ ಎತ್ತಿದಾಗ ಇವರು ಸಹಜವಾಗಿ ಕುಮಾರಸ್ವಾಮಿಯವರ ಆಸ್ತಿ ಲೆಕ್ಕವನ್ನು ಕೇಳಿದರು. CM ಆಗಿದ್ದಾಗ 62 ವಾಚ್ ಕಟ್ಟಿದ್ದಕ್ಕೆ ಲೆಕ್ಕ ಕೊಡಿ ಅಂತ ಕೇಳಿದ್ದು. JDSನವರು ಅದನ್ನು ಜಾತಿಯ ಆ್ಯಂಗಲ್ಗೆ ತೆಗೆದುಕೊಂಡು ಬಂದರು. ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಶನಿವಾರ JDS ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರಿಗೆ ಮುತ್ತಿಗೆ ಹಾಕಿ ಅವರ ವಿರುದ್ಧ ಗಲಾಟೆ ಮಾಡಿದರು. ಅವ್ರನ್ನ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದರು. ಕಾರ್ಯಕ್ರಮ ಮುಗಿಸಿ ಹೊರಗೆ ಬಂದಂತಹ
ಪ್ರದೀಪ್ ಈಶ್ವರ್ ಅವರು ಕಾರಿನ ಸನ್ರೂಫ್ ಅನ್ನು ತೆಗೆದು ಅದನ್ನು ಓಪನ್ ಮಾಡಿಕೊಂಡು ತೋಳು ತಟ್ಟಿ ಮೀಸೆ ತಿರುವಿ ಸವಾಲು ಹಾಕಿದರು. ಆಗ JDSನವರ ಕಡೆಯಿಂದ ಚಪ್ಪಲಿ ಎಸೆದಿದ್ದು ಆಗೋಯಿತು. ಕೊನೆಗೆ ಚಪ್ಪಲಿ ಎಸೆದವ್ರನ್ನ ಜೈಲಿಗೆ ಕಳಿಸಲಾಯಿತು. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿ ಜೈಲುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ತಮ್ಮ ಕಾರ್ಯಕರ್ತರನ್ನು ಮಾತನಾಡಿಸ್ಕೊಂಡು ಬಂದಿದ್ದಾರೆ, ಅವರಿಗೆ ಧೈರ್ಯ ಹೇಳಿ ಬಂದಿದ್ದಾರೆ. ಪ್ರದೀಪ್ ಈಶ್ವರ್ ಮೇಲೂ ಕೂಡ ಒಂದು ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದೇ ಶಾಸಕರು ಅಂತ ದೂರನ್ನು ಕೊಡಲಾಗಿದ್ದು ಅದಕ್ಕೆ FIR ಆಗಬೇಕು ಅಂತ ಹೇಳಿ ಪ್ರತಿಪಕ್ಷದವರು ಪಟ್ಟು ಹಿಡಿದಿದ್ದಾರೆ. ಈಗ ಮಾಜಿ CM ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಕಣ್ಣೀರು ಹಾಕಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆ ಫೋನ್ನಲ್ಲೂ ಮಾತನಾಡಿ ತಮ್ಮ ದುಃಖವನ್ನು ತೋಡ್ಕೊಂಡಿದ್ದಾರೆ, ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಏನೇನಾಯಿತು ಅಂತ ಹೇಳಿಕೊಂಡು ಕಣ್ಣೀರಿಟ್ಟರು. ಸಿದ್ದರಾಮಯ್ಯ ಸರ್, JDSನವರು ಮತ್ತು BJಪಿಯವರು ನನ್ನ ಮೇಲೆ ಚಪ್ಪಲಿ ಎಸೆದು ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ನನ್ನ ಹಾಗೂ ನನ್ನ ಕುಟುಂಬದವ್ರನ್ನ ಕೆಟ್ಟದಾಗಿ ನಿಂದಿಸಿದರು. ಈಗ ನೋಡಿದರೆ ಕೇಸ್ ಹಾಕಿಸಿ FIR ಮಾಡಿಸೋದಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ. ನನ್ನ ಪರಿಶ್ರಮ ಅಕಾಡೆಮಿ ಬಗ್ಗೆ, ನನ್ನ ಆಸ್ತಿ ಬಗ್ಗೆ, ನನ್ನ ವ್ಯವಹಾರಗಳನ್ನೆಲ್ಲ ಕೆದಕಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಸರ್ ಅಂತ ಕಣ್ಣೀರು ಹಾಕಿದ್ದಾರೆ. ಬಹಳಷ್ಟು ಜನ ಶಾಸಕರು ಕೂಡ ಇದ್ದಾಗಲೇ ಅವರು ಮಾತನಾಡಿದ್ದಾರೆ. ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿ ಆಡಿದಂತಹ ಮಾತುಗಳನ್ನೆಲ್ಲ ಸಿದ್ದರಾಮಯ್ಯನವರು ಬಹಳ ಮೌನವಾಗಿ ಕೇಳಿಸ್ಕೊಂಡ್ರು, ಸಮಾಧಾನವಾಗಿ ಕೇಳಿಸ್ಕೊಂಡ್ರು. ಅದಾದ ನಂತರ ಧೈರ್ಯವಾಗಿರಯ್ಯ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ ಅಂತೇಳಿ ಹೇಳಿ ಕಳಿಸಿದ್ದಾರೆ. ರಾಜಕಾರಣದಲ್ಲಿ ಇಂತಹ ಘಟನೆಗಳು ಆಗ್ತಿರ್ತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು, ರಾಜಕಾರಣದಲ್ಲೇ ಇದ್ದು ಇಂಥದ್ದನ್ನೆಲ್ಲ ಎದುರಿಸಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಫೋನ್ ಮಾಡಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಗಲಾಟೆ ಆಗಿದೆ, ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿ ಆಗಿದೆ ಅಂತೇಳಿ ಆದರೆ ಏನರ್ಥ, ಸಂಬಂಧಪಟ್ಟ ಅಧಿಕಾರಿ ವಿರುದ್ಧವೂ ಕೂಡ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾದಂತಹ ಪ್ರದೀಪ್ ಈಶ್ವರ್ ಗಲಾಟೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ಗೆ ರಾತ್ರಿಯೇ DK ಶಿವಕುಮಾರ್ ಅವರು ಕೂಡ ಕರೆ ಮಾಡಿ ಮಾತನಾಡಿದರು. ಇಂಥ ಸಮಯದಲ್ಲಿ ಧೈರ್ಯವಾಗಿರಬೇಕು, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಭರವಸೆಯನ್ನು DK ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಇನ್ನು ಅಯೋಧ್ಯೆಯ ಕಡೆಗೆ ಹೋದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ದೊಡ್ಡ ಸದ್ದು ಮಾಡ್ತಾ ಇದೆ. ತನಿಖೆಯೂ ಕೂಡ ನಡೀತಾ ಇದೆ. ಇಂಥ ಹೊತ್ತಲ್ಲಿ ಅಯೋಧ್ಯೆಗೆ ಹೊರಟಿದ್ದ ಕಾಂಗ್ರೆಸ್ ನಿಯೋಗವನ್ನು ಉತ್ತರ ಪ್ರದೇಶದ ಪೊಲೀಸರು ಗೃಹ ಬಂಧನಕ್ಕೆ ತಳ್ಳಿದ್ದಾರೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಸೇರಿದಂತೆ 7 ಜನರನ್ನ ಉತ್ತರ ಪ್ರದೇಶದ ಪೊಲೀಸರು ಗೃಹ ಬಂಧನದಲ್ಲಿ ಇರಿಸಿದರು. ಇವತ್ತು ಅಯೋಧ್ಯೆಗೆ ತೆರಳಿ ರಾಮನ ದರ್ಶನ ಪಡೆಯೋದಕ್ಕೆ ಕಾಂಗ್ರೆಸ್ ಪಕ್ಷದ ಸಂಸದರು ಮತ್ತು ನಾಯಕರ ನಿಯೋಗ ಅಯೋಧ್ಯೆಗೆ ನಿನ್ನೆ ರಾತ್ರಿನೇ ಬಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಆದರೆ ರಾತ್ರಿ 11:30 ವೇಳೆಗೆ ಹೋಟೆಲ್ಗೆ ಬಂದಂತಹ ಪೊಲೀಸರು ಎಲ್ಲರನ್ನೂ ಕೂಡ ಗೃಹ ಬಂಧನದಲ್ಲಿ ಇರಿಸಿದರು. RSS ಮತ್ತು BJಪಿಯಿಂದ ದೇಣಿಗೆ ಕಳ್ಳತನ ಆಗಿದೆ, ಭೂ ಹಗರಣಗಳು ರಾಮನ ಹೆಸರಲ್ಲಿ ಮಾಡ್ತಿದ್ದಾರೆ, ಇದಕ್ಕೆ ಆರೋಪಿಗಳನ್ನು ಶಿಕ್ಷಿಸು ಅಂತ ಅಯೋಧ್ಯೆ ರಾಮನಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದ್ವಿ, ಆದರೆ ನಮ್ಮನ್ನೆಲ್ಲ ಲಾಕ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರುಗಳು ನಂತರ ಆರೋಪ ಮಾಡಿದ್ದಾರೆ. ये चढ़ावा चोरी, जो चंदा चोरी, जो जमीन घोटाला, ये सब करके भगवान राम के इस पवित्र स्थान को जो बदनाम करने का काम RSS और BJपी ने किया है, इसके लिए हम सब लोग भगवान से चल के प्रार्थना करते हैं. हम लोगों को कल रात से ही हमारे साथियों को हमें हाउस अरेस्ट किया गया होटल में. ये चढ़ावा चोरी, जो चंदा चोरी, जो जमीन घोटाला, ये सब करके भगवान राम के इस पवित्र स्थान को जो बदनाम करने का काम RSS. ಅಜಯ್ ರಾಯರನ್ನ ಗೃಹ ಬಂಧನದಲ್ಲಿ ಇಡ್ತಿದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಕೂತರು. ಹನುಮಾನ್ ಚಾಲೀಸಾ ಪಠಿಸುವ ಮೂಲಕ ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಪೊಲೀಸರು ಎಷ್ಟೇ ಮನವೊಲಿಸಿದ್ರು ಬಗ್ಗಿಲ್ಲ. ಸದ್ಯಕ್ಕೆ ಯೋಗಿ ಸರ್ಕಾರ ಪ್ರತಿಭಟನೆ ಮಾಡ್ತಿರುವ 5 ಸದಸ್ಯರನ್ನ ಅಜಯ್ ರಾಯ್ ಭೇಟಿ ಮಾಡಲು ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗಲೂ ಪ್ರತಿಭಟನೆ ಮುಂದುವರೆದಿದೆ. ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯರನ್ನ ಗೃಹ ಬಂಧನದಲ್ಲೇ ಇಟ್ಟುಕೊಂಡಿದ್ದಾರೆ. ಇನ್ನು ರಾಮನಿಗೆ ನಾಮ ಹಾಕಿದ ಬಗ್ಗೆ ಕೈ ನಾಯಕರುಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. SIT ವರದಿಯನ್ನು ಏಕೆ ಬಹಿರಂಗಪಡಿಸಲಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನವರು ಕೇಳ್ತಾ ಇರುವಂತಹ ಪ್ರಶ್ನೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೇವಲ 80 ಲಕ್ಷ ರೂಪಾಯಿ ಮಾತ್ರ ಸೀಸ್ ಆಗಿದೆ, ಉಳಿದ ಹಣ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. 40 ದಿನಗಳಲ್ಲಿ 70 ಬಾರಿ ಕಳ್ಳತನ ಆಗಿದೆ, 5 ವರ್ಷಗಳಲ್ಲಿ ಎಷ್ಟಾಗಿದೆ ಅನ್ನೋದನ್ನು ನಮಗೆ ಹೇಳಬೇಕು ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ. ಇನ್ನು CCTV ದೃಶ್ಯಾವಳಿಗಳ ಬ್ಯಾಕಪ್ ಅನ್ನು ಏಕೆ ಇಡಲಾಗಿಲ್ಲ, ಯಾವ ಕಾರಣಕ್ಕಾಗಿ ಅದನ್ನು ಇಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಚಂಪತ್ ರಾಯ್ ವಿರುದ್ಧ ಇನ್ನೂ ಯಾವ ಕಾರಣಕ್ಕಾಗಿ FIR ದಾಖಲಿಸಲಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಟ್ರಸ್ಟ್ನ ಜನರನ್ನು ಯಾವ ಆಧಾರದ ಮೇಲೆ ನೇಮಿಸಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಇನ್ನು ಚಂಪತ್ ರಾಯ್ಗೆ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ ಕಡೆಯಿಂದ ಬಂದಿದೆ. ಹೀಗೆ ಕಾಂಗ್ರೆಸ್ ನಾಯಕರು ಯೋಗಿ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಇನ್ನೊಂದು ಕಡೆ ರಾಮನ ದರ್ಶನ ಪಡೆಯೋದಕ್ಕೂ ಅನುಮತಿ ಬೇಕಾ,
ಕಾಂಗ್ರೆಸ್ನವರನ್ನ ಗೃಹ ಬಂಧನದಿಂದ ಬಿಡದೇ ಇದ್ರೆ ಹೋರಾಟ ತೀವ್ರಗೊಳಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯೊಳಗೆ ರಾಜ್ಯದಲ್ಲಿ ಅಡ್ಡ ಮತದಾನದ ಕಿಚ್ಚು ಧಗಧಗಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿಯೂ ಕೂಡ ಇದೇ ಕಾರಣದಿಂದಾಗಿ ಅಲುಗಾಡ್ತಾ ಇದೆ ಅನ್ನುವಂತಹ ಚರ್ಚೆ ಮೊನ್ನೆ ಇಲ್ಲೂ ಕೂಡ ನಡೀತಾನೆ ಇದೆ. ಅದಕ್ಕೆ ವಿಜೇಂದ್ರ ಅವರೇ ಧರ್ಮಸ್ಥಳಕ್ಕೆ ಹೋಗಿ ಬಿಜೆಪಿ ಶಾಸಕರು ಬಂದು ಆಣೆ ಮಾಡಬೇಕು ಅನ್ನುವಂತಹ ಮಾತನ್ನೇನೋ ಹೇಳಿದರು. ಆಮೇಲೆ ಹೈಕಮಾಂಡ್ ಸೂಚನೆ ಮೇರೆಗೆ ಸುಮ್ಮನಾಗಿದೆ. ಹಾಗಿದ್ರು ಧರ್ಮಸ್ಥಳದಲ್ಲಿ ಇವತ್ತು ಒಬ್ಬ ಶಾಸಕ ಆಣೆ ಪ್ರಮಾಣ ಮಾಡಿದ್ದಾರೆ. ಬೇಲೂರು ಕ್ಷೇತ್ರದ ಶಾಸಕ ಬಿಜೆಪಿಯವರು HK ಸುರೇಶ್ ಮಂಜುನಾಥನ ಮೇಲಾಣೆ, ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಇವತ್ತು ಧರ್ಮಸ್ಥಳದಲ್ಲಿ ಆಣೆ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ನದಿ ನೀರನ್ನು ಅಲ್ಲಿ ಸ್ನಾನ ಮಾಡಿಕೊಂಡು ನಂತರ ಮೊದಲು ಅಣ್ಣಪ್ಪ ಸ್ವಾಮಿ ದರ್ಶನವನ್ನು ಪಡೆದರು. ಅದಾದಮೇಲೆ ಮಂಜುನಾಥನ ದರ್ಶನವನ್ನು ಪಡೆದು ಕಾಯ ವಾಚ ಮನಸ ನಾನು ಬಿಜೆಪಿಗೆ ದ್ರೋಹ ಮಾಡಿಲ್ಲ, ಅಡ್ಡ ಮತದಾನ ಮಾಡಿಲ್ಲ, ಮಂಜುನಾಥ ಸ್ವಾಮಿಯ ಮೇಲಾಣೆ ಇದು ಸತ್ಯ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಮಂಜುನಾಥ ಸ್ವಾಮಿಯನ್ನ ಕಾಯ್ತಕ್ಕಂಥವನು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನ ಪಡೆದು ಅಲ್ಲಿ ಅವನಿಗೆ ಸೇವೆಯನ್ನ ಸಲ್ಲಿಸಿ ಮಂಜುನಾಥ ಸ್ವಾಮಿಯನ್ನ ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನ ಮಾಡಿ ಹೇಳ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ, ನಾನು ಅಡ್ಡ ಮತದಾನವನ್ನ ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನ ಮಾಡಿಲ್ಲ. ಇನ್ನು ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟಿದೆ. ಜೂನ್ನಲ್ಲಿ ಬರಬೇಕಾಗಿದ್ದಂತಹ ಮಳೆ ಬರಲೇ ಇಲ್ಲ. ಜುಲೈನಲ್ಲಾದರೂ ಮಳೆ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ ಜನ. ಆದರೆ ಅದು ಕೂಡ ಸುಳ್ಳಾಗ್ತಾ ಇದೆ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಮಳೆ ಕೊರತೆಯ ವರದಿಯನ್ನು ಕೊಟ್ಟಿದೆ. 2025 ಜೂನ್ ತಿಂಗಳಿನಲ್ಲಿ 8% ಮಳೆಯ ಕೊರತೆ ಇತ್ತು. 2026 ಜೂನ್ ತಿಂಗಳಿನಲ್ಲಿ 43% ಮಳೆಯ ಕೊರತೆ ಎದುರಾಗಿದೆ. ಇನ್ನು ಜೂನ್ನಲ್ಲಿ 15 ಜಿಲ್ಲೆ, 120 ತಾಲೂಕು, 356 ಹೋಬಳಿಗಳಲ್ಲಿ ಮಳೆಯ ಕೊರತೆ ಎದುರಾಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಕರಾವಳಿ ಕರ್ನಾಟಕದಲ್ಲಿ 54%ನಷ್ಟು ಮಳೆಯ ಕೊರತೆ ಎದುರಾಗಿದ್ದರೆ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಸುರಿಬೇಕಾಗಿದ್ದಂತಹ ಕಡೆಗಳಲ್ಲಿ ಕರಾವಳಿ ಮತ್ತು ಮಲೆನಾಡು ಈ ಭಾಗದಲ್ಲಿ 50% ಮಳೆ ಕೊರತೆ ಆಗಿದೆ. ಇನ್ನು ಉತ್ತರ ಒಳನಾಡಿನಲ್ಲಿ 16%ನಷ್ಟು ಮಳೆ ಕೊರತೆ ಆದರೆ ದಕ್ಷಿಣ ಒಳನಾಡಿನಲ್ಲಿ 6%ನಷ್ಟು ಮಳೆ ಕೊರತೆ ಸಂಭವಿಸಿದೆ. ಒಟ್ಟಾರೆ ಮುಂಗಾರು ಮಳೆಯ ಕೊರತೆ 70ರಿಂದ 80% ಆಗಿದೆ. ಜುಲೈ ತಿಂಗಳಿನಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರುವಂಥದ್ದು ಅನುಮಾನ. ಹೀಗಾಗಿ ಎಲ್ ನಿನೋ ಪ್ರಭಾವ, ಹವಾಮಾನ ವೈಪರೀತ್ಯಗಳಿಂದಾಗಿ ರಾಜ್ಯದಲ್ಲಿ ಈ ಬಾರಿ ಮಳೆ ಆಗೋದು ಅನುಮಾನ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಮಳೆ ಆಗ್ತಾ ಇದೆ ಅಷ್ಟೇ. ಆದರೆ ಈಗ ಬರ್ತಾ ಇರುವಂತಹ ಮಳೆಯಿಂದ ನದಿಗಳು ತುಂಬಿ ಹರಿಯುವುದಿಲ್ಲ, ಕೆರೆ ಕಟ್ಟೆಗಳು, ಡ್ಯಾಮ್ಗಳು ಭರ್ತಿ ಆಗುವುದಿಲ್ಲ. ಜುಲೈನಲ್ಲೂ ಮಳೆ ಕರುಣೆ ತೋರಿಸದೇ ಇದ್ದರೆ ಕುಡಿಯೋ ನೀರಿಗೂ ಈ ವರ್ಷ ಹಾಹಾಕಾರ ಎದುರಾಗುವಂಥದ್ದು ಗ್ಯಾರಂಟಿ.